ಹೇ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ದೊಡ್ಡ ಬಡಿ ಚಿಕ್ಕ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ನಾನು ನಿಮ್ಮ ಸಂಪ್ರೀತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಇವತ್ತಿನ ವಿಶೇಷ ಏನಂದರೆ ಮತ್ತೆ ಕುಕ್ಕಿಂಗ್ ವ್ಲಾಗ್ ಜೊತೆಗೆ ಬಂದೆ. ತುಂಬ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ಕುಕ್ಕಿಂಗ್ ವ್ಲಾಗ್ ಮಾಡಿ. ಸೊ ಈಗಿನ ಚಳಿಗೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಕ್ಕಿ ರೊಟ್ಟಿ ಮಾಡೋಣ. ಅಕ್ಕಿ ರೊಟ್ಟಿ ಕೆಲವರು ಪೇಪರ್ ಮೇಲೆ ತಟ್ತಾರೆ, ಕೆಲವರು ಬಳಿತಾರೆ. ನಾವು ಮಾತ್ರ ಹೆಂಚ್ ಮೇಲೆ ಹಾಗೆ ತಟ್ತೀವಿ. ಅದರಲ್ಲೂ ಒಂದು ಲಾಜಿಕ್ ಇದೆ, ಹೇಗೆ ಅಂತ ಮುಂದೆ ಬರುವ ವಿಡಿಯೋಸಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ಕಡಿಮೆ ಐಟಮ್ಸ್ ಅಂದರೆ ನಮ್ಮ ಹತ್ರ ಅವೈಲೇಬಲ್ ಇರೋ ಐಟಮ್ಸಲ್ಲಿ ರುಚಿ ರುಚಿಯಾದ ಅಕ್ಕಿ ರೊಟ್ಟಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ನೋಡೋಣ ಬನ್ನಿ. ನಾವು ಮಾಡ್ತಾ ಇರೋ ಡಿಶ್ ಬಂದು ಅಕ್ಕಿ ರೊಟ್ಟಿ. ಅದಕ್ಕಾಗಿ ಮೇನ್ ಅಕ್ಕಿ ಹಿಟ್ಟು. ಇಲ್ಲಿ ನಾನೊಂದು 1/4 kg ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಿರೋಂಥ ಕಡಲೆ ಬೀಜ, ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ. 4 ಒಣಮೆಣ್ಸಿನ್ಕಾಯಿ, ನಾನು ಹಸಿಮೆಣ್ಸಿನ್ಕಾಯಿ ಬಳಸ್ತಿಲ್ಲ. ಒಣಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, 1 ಸ್ಪೂನ್ ಜೀರಿಗೆ, 1 ಬೌಲ್ ಫುಲ್ ಆಫ್ ಕೊತ್ತಂಬರಿ, ಇನ್ನೂ ಜಾಸ್ತಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಆನಿಯನ್ಸ್ ಚಾಪ್ ಮಾಡ್ಕೊಂಡಿದ್ದೀನಿ. ಇನ್ನು ಬೇಕಾದ್ರೆ ನೀವು ಕ್ಯಾರೆಟ್, ತುರಿದಿರೋಂಥ ಕ್ಯಾರೆಟು, ಸಬ್ಬಾಕ್ಷಿ ಸೊಪ್ಪು, ನಿಮ್ಮ ಹತ್ರ ಏನೇನು ಅವೈಲೇಬಲ್ ಇದೆಯೋ ಎಲ್ಲ ಹಾಕ್ಕೋಬೋದು. ಇವಾಗ ಮಾಡುವ ವಿಧಾನ ನೋಡೋಣ. ಫಸ್ಟ್ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆನಂತರ ಜೀರಿಗೆ ಸ್ವಲ್ಪ ಹಾಗೆ ಹಾಕ್ಕೊಳ್ಳೋಣ. ಇನ್ನು ಮಿಕ್ಕಿದ್ದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಕೊತ್ತಂಬರಿ ಮತ್ತು ಆನಿಯನ್ಸ್ ಚಾಪರಸ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದು ಸಣ್ಣ ಸಣ್ಣಕ್ಕಿದ್ರೆ ಬಾಯಿಗೆ ಕೂಡ ಸಿಗ್ತಾ ಇರುತ್ತೆ, ನಿಮಗೆ ರೊಟ್ಟಿ ತಟ್ಟಕ್ಕೆ ಕೂಡ ಈಸಿಯಾಗಿ ಆಗುತ್ತೆ. ಜಾರಿಗೆ ಹುರಿದಿರೋಂಥ ಕಡಲೆ ಬೀಜ, ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ. ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ ಮತ್ತು ಮಿಕ್ಕಿರುವಂಥ ಜೀರಿಗೆ, ಇದಿಷ್ಟು ಫುಲ್ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸಿಂಪಲ್ ರನ್ ಕೊಟ್ಟರೆ, ಜಸ್ಟ್ ಒಂದು ಸಲ ಹಿಂಗೆ ರಫ್ ಮಾಡ್ಕೊಳ್ಳಿ ಸರ್. ನೋಡಿ, ಈ ಥರ ತರ್ತರಿಗಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹಂಗೆ ಬಾಯಿಗೂ ಸಿಗ್ತಾ ಇರುತ್ತೆ ರೊಟ್ಟಿಯಲ್ಲಿ. ಇವಾಗ ಇದನ್ನು ಫುಲ್ಲಾಗಿ ಹಾಕ್ಕೊಬಿಡೋಣ. ಇದಕ್ಕೆ ವಾಟ್ರ್ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ನೀರಾಗಿ ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನನ್ನ ಮಗ ಹೆಲ್ಪ್ ಮಾಡ್ತಾ ಇದೆ ನೋಡಿ. ಹಾಕು, ಫುಲ್ ಹಾಕು. ವೆರಿ ಗುಡ್. ಸ್ವಲ್ಪ ಹಾಕು. ಫೈನಲಿ ಈ ಥರ ಕಲಿಸ್ಕೊಂಡಾಯ್ತು ನೋಡಿ. ತಗೊಂಡ್ರೆ ಈ ಥರ ಉಂಡೆ ಸಿಗಬೇಕು ನಮಗೆ. ಆ ಉಂಡೆ ಸಿಗೋ ಥರ ಕಲಿಸಿದ್ರೆ ನಮಗೆ ರೊಟ್ಟಿ ತಟ್ಟಕ್ಕೆ ಆರಾಮಾಗಿ ಆಗುತ್ತೆ. 5 ಮಿನಿಟ್ಸ್ ಹಂಗೆ ರೆಸ್ಟ್ ಮಾಡೋಕ್ಕೆ ನೆನೆಯೋಕ್ಕೆ ಬಿಡೋಣ. ಸೊ 5 ಮಿನಿಟ್ಸ್ ರೆಸ್ಟ್ ಆದಮೇಲೆ ಹೀಗಾಗಿದೆ ಹಿಟ್ಟು. ಸೊ ಮೇನ್ ಇವಾಗ ತವಾಗೆ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಎಲ್ಲರೂ ಆಲ್ಮೋಸ್ಟ್ ಪೇಪರ್ ಮೇಲೆ ತಟ್ಟೋದು ನೋಡಿದರೆ, ನಾವು ಡೈರೆಕ್ಟ್ ತವಾ ಮೇಲೆ ತಟ್ಟೋದು. ಹೀಗೆ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಟ್ವಿಸ್ಟ್ ಇದೆ, ಏನಂತ ಹೇಳ್ತೀನಿ ನೋಡಿ. ಸೊ ಎಲ್ಲರೂ ರೊಟ್ಟಿನ ಆಯಿಲ್ನ ಕೈಯಲ್ಲಿ ಡಿಪ್ ಮಾಡಿ ರೊಟ್ಟಿ ತಡ್ತಾರೆ. ನಾವು ಫಸ್ಟು ಆಯಿಲ್ ಪ್ಯಾನ್ಗೆ ಹಾಕ್ತೀವಿ, ಮತ್ತು ಆಯಿಲ್ ಬಳಸೋದಿಲ್ಲ. ಸೊ ಹೀಗೆ ವಾಟರ್ ತಗೊಂಡು ಕೈ ವೆಟ್ ಮಾಡಿಕೊಂಡು ಒಂದು ದಪ್ಪ ಇಷ್ಟು ಉಂಡೆ ತಗೊಂಡು ಹೆಂಚಿಗೆ ಹಾಕ್ಕೊಂಡು ಹಿಂಗೆ ತಟ್ಟಬೇಕು. ಮತ್ತು ಕೈಗೆ ಆಯಿಲ್ ಹತ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾಟರ್ ಹತ್ಕೊಂಡು ಹಿಂಗೆ ವಾಟರ್ ಹತ್ಕೊಂಡು ತಟ್ಟುತ್ತಿದ್ರೆ ಹೆಂಚು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ತೆಳ್ಳಗೆ ತಟ್ಬೋದು. ಎಲ್ಲರೂ ಆಲ್ಮೋಸ್ಟ್ ಒಬ್ಬಟ್ಟು ಪೇಪರ್ ಮೇಲೆ ತಟ್ಟು ಮತ್ತು ತವಾ ಮೇಲೆ ಹಾಕ್ತಾರೆ. ನಾವು ಡೈರೆಕ್ಟ್ ತವಾ ಮೇಲೆ ತೊಟ್ತೀವಿ. ಇದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತಟ್ಬೋದು. ಸೊ ನೋಡಿ, ಎಲ್ಲೂ ಗ್ಯಾಪ್ ಇಲ್ಲ, ಆರಾಮಾಗಿ ಫಿಲ್ ಆಗಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಸೊ ಹಿಂಗಿದೆ, ಹೆಂಚು ಮೇಲಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಮೀಡಿಯಮ್ ಓಪನ್ ಮಾಡಿ ನೋಡೋಣ. ವಾವ್, ಇದನ್ನು ತಿರುವಾಕಿ ಇನ್ನೊಂದು ಸೈಡು ಸುಡೋಣ. ಈಗ ಫೋಲ್ಡ್ ಮಾಡಿ ಈ ಕಡೆನೂ ಕುಕ್ ಆಗಿದೆ. ಏನು ಹಾಟ್ ಬಾಕ್ಸ್ಗೆ ಹಾಕೊಳ್ಳೋಣ. ಹತ್ರ ಹೋಗಿ ತವಾ ಹಿಂಗೆ ಉಲ್ಟಾ ಮಾಡಿ ಟ್ಯಾಪಲ್ಲಿ ನೀರು ಆನ್ ಮಾಡಿದ್ರೆ ಈ ಥರ ತಣ್ಣಗೆ ರೊಟ್ಟಿ ರೆಡಿ ಆಯಿತು. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈಗ ಮುರಿದ್ರೆ ಹೆಂಗೆ ಬರ್ತದೆ ಅಷ್ಟು ಮೆತ್ತಗೆ ಬರ್ತಿದೆ. ಇದಕ್ಕೆ ಇವತ್ತು ನಾನು ಅಲಸಂದೆ ಕಾಳು ಸಾರು, ಉಪ್ಪಿನಕಾಯಿಗೆ ಸೈಡ್ ಡಿಶ್ ಮಾಡ್ತಾಯಿದ್ದೀನಿ.
ಥ್ಯಾಂಕ್ ಯು ಸೊ ಫಾರ್ ಫ್ರೆಂಡ್ಸ್ ವಾಚಿಂಗ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಕುಕ್ಕಿಂಗ್ ಬ್ಲಾಗ್. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ.